ಮೂರನೇ ಕ್ಯಾಟಗರಿ ತುಂಬ ವಿಚಿತ್ರ, ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದೇನು ಅಂದರೆ, ನಾನು ಏನೋ ಮಹತ್ತರವಾದನ್ನು ಪಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಅಂಥ ಆ ಜೋಶಲ್ಲಿ ನನ್ನ ಮನಸ್ಸು ಏನನ್ನು ಆಸೆ ಪಡ್ತಾ ಇದೆ ಅದಕ್ಕೆ ಅನುಗುಣವಾಗಿ ನನ್ನ ಸುಪ್ತ ಮನಸ್ಸಿನಲ್ಲಿ ವಾತಾವರಣ ಇದೆಯಾ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ತುಂಬ ಆರೋಗ್ಯಕರವಾದ ಚೆನ್ನಾಗಿರುವಂಥ ಆಸ್ತಿವಂತ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಒಂದು ಹುಡುಗಿ ಮ್ಯಾನಿಫೆಸ್ಟೇಷನ್ ಗೋಲ್ ಇಟ್ಕೊಳುತ್ತೆ ಅಂತ ಅಂದ್ಕೊಳ್ಳೋಣ. ತುಂಬ ಕಾಮನ್ ಇವಾಗ, ಅದು ತಪ್ಪೇನಿಲ್ಲ. ಆದರೆ ಅದಕ್ಕನುಗುಣವಾದ ಫೀಲಿಂಗ್, ಇಮೋಷನ್ಸ್ ನನಗೆ ಅದರಲ್ಲಿ ಅಲೈನ್ಡ್ ಆಗಿದೆಯಾ ಆ ಪ್ರಶ್ನೆ ಕೇಳ್ಕೊಳ್ಳೋಕ್ಕೂ ಎಷ್ಟೋ ಜನಕ್ಕೆ ಇಂಪಾರ್ಟೆಂಟ್ ಅಂತ ಅನಿಸಲ್ಲ. ಯಾಕೆ ಅಲೈನ್ಡ್ ಆಗಿದೆಯಾ ಅನ್ನೋದು ಇಂಪಾರ್ಟೆಂಟ್ ಅಂದರೆ, ಫಾರ್ ಎಕ್ಸಾಂಪಲ್, ಆ ಮಗು ಬೆಳೆಯುವ ವಾತಾವರಣದಲ್ಲಿ ಅಪ್ಪ ಅಮ್ಮ ಅಜಾತ ಶತ್ರುಗಳಾಗಿ ಇರುವಂಥ ವಾತಾವರಣ ಕೊಟ್ಟಿದ್ದೇ ಆದರೆ, ಅಥವಾ ಅವ್ರ ದೊಡ್ಡಕ್ಕನಿಗೆ ಮದುವೆ ಆದಮೇಲೆ ನರಕ ಯಾತನೆ ಆಗಿದ್ದೇ ಆದರೆ, ಅಥವಾ ಆಲ್ರೆಡಿ ಬ್ರೇಕಪ್ ಆಗಿ ಆ ಮಗು ಟ್ರಾಮಾಯಿಂದ ಇನ್ನೂ ಹೊರಗಡೆ ಬರದೆ ಇಮಿಡಿಯೇಟಾಗಿ ಇನ್ನೊಬ್ರು ಯಾರ್ದೋ ಲವ್ ಸಿಕ್ ಮಾಡಬೇಕು ಅಂತ ಹೋಗಿದ್ದೇ ಆದರೆ, ಜಾಗೃತ ಮನಸ್ಸು ಹುಡುಗ ಬೇಕು ಅಂತ ಯೋಚನೆ ಮಾಡ್ತಿರ್ಬೋದು, ಒಂದು ಪಟ್ಟಿನೂ ಮಾಡ್ಕೊಂಡಿರ್ಬೋದು. ಬಟ್ ಸುಪ್ತ ಮನಸ್ಸು ಮ್ಯಾರೇಜ್ ಇಸ್ ಡೇಂಜರಸ್, ಮ್ಯಾರೇಜ್ ಇಸ್ ನಾಟ್ ಸೇಫ್, ಮ್ಯಾರೇಜ್ ಇಸ್ ಈಕ್ವಲ್ ಟು ವರಿ ಆ್ಯಂಡ್ ಟ್ರಾಮಾ, ಮ್ಯಾರೇಜ್ ಇಸ್ ಸಮಥಿಂಗ್ ದಟ್ ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್ ಫ್ರಮ್, ಅಥವಾ ಮ್ಯಾರೇಜ್ ಪುಷ್ ಇಟ್ ಅವೇ ಅಂತ ಅದು ಒಳಗಡೆ ವೊಕ್ಯಾಬ್ಯುಲರಿ ಹಾಕ್ಕೊಂಡಿರುತ್ತೆ.